ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂದ್ರೆ, ಯಾರ್ಯಾರೆಲ್ಲ ಐಫೋನ ಯೂಸ್ ಮಾಡತ್ತಿರಲಿ. ಫ್ರೆಂಡ್ಸ್ ಅದ್ರೊಳಗೆ ನಿಮ್ಗೆ ಒಂದು ಗೊತ್ತಾಗ್ಲಾರಂಥ ಒಂದು ಇನ್ಫಾರ್ಮೇಷನ್ ಇರ್ತೈತಿ. ಈ ಒಂದು ಇನ್ಫಾರ್ಮೇಷನ್ ನೀವು ನೋಡಿರ್ತೀರಿ, ಆದರೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಅನ್ನೋದು ಗೊತ್ತಿರಂಗಿಲ್ಲ. ಫ್ರೆಂಡ್ಸ್ ಐಡಿಯಾ ಅನ್ನೋದು ಗೊತ್ತಿದ್ರು ಅದು ಕೂಡ ಭಾಳ ಕಮ್ಮಿ ಇರ್ತೈತಿ. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಾನು ಯಾವ ಒಂದು ಐಡಿಯಾನ ಶೇರ್ ಮಾಡತ್ನ ಅನ್ನೋದು ತಮ್ನೇಲ್ನಾಗ ನೋಡಿದಂಗೆ ನೀವು ನೋಡೇ ಇರ್ತೀರಿ. ತಮ್ನೇಲ್ನಾಗತ್ತು iOS ಅಂತೇಳಿ. ಫ್ರೆಂಡ್ಸ್ ಐಫೋನ ಯೂಸ್ ಮಾಡೋರಿಗೆ ಈ ಒಂದು ವರ್ಡ್ನ ನೀವು ಕೇಳಿರ್ತೀರಿ. ಈ ಒಂದು ವರ್ಡ್ ಲಾಂಗ್ ಫಾರ್ಮ, ಈ ಒಂದು ವರ್ಡ್ ಬಗ್ಗೆ ನಿಮ್ಗೆ ಏನೆಲ್ಲ ಅಭಿಪ್ರಾಯ ಐತಿ, ಈ ಒಂದು ವರ್ಡಿಂದ ನಮ್ಗೆ ಏನೆಲ್ಲ ಯೂಸ್ಫುಲ್ ಐತಿ, ಈ ಒಂದು ಐಫೋನ್ದಾಗಿರುವಂಥ ಈ ಒಂದು ಸಿಸ್ಟಮಿಂದ ನಾವೇನೇನೆಲ್ಲ ತಿಳ್ಕೊಬೋದು ಅಂತೇಳಿ ಪ್ರತಿಯೊಂದು ಈ ಒಂದು ವಿಡಿಯೋದಾಗ ಪಿನ್ ಟು ಪಿನ್ ಬಿಚ್ಚಿಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಏನಾದ್ರು ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ಫುಲ್ ಆಗಿರ್ತಾವೆ ಮತ್ತು ಇವು ಇಂಟ್ರೆಸ್ಟಿಂಗು ಇರ್ತಾವೆ. ನೀವು ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರ್ಯಾರೆಲ್ಲ ಐಫೋನ ಯೂಸ್ ಮಾಡ್ತಾರಲ್ಲ ಅವ್ರು ಕೂಡ ಗೊತ್ತಾಗಲಿ. ಮತ್ತು ಕೆಲವೊಂದಷ್ಟು ಜನ ಐಫೋನ ತೊಗೋಬೇಕಂತೇಳಿ ತೊಗೋತಾರೋ, ಆದ್ರೆ ಐಫೋನ ತೊಗೊಂಡ್ಮೇಲೆ ಯಾವ ಥರ ಯೂಸ್ ಮಾಡ್ಕೊಂಡು ಅನ್ನೋದು ಗೊತ್ತಿರೋಂಗಿಲ್ಲ. ಫ್ರೆಂಡ್ಸ್ ನಾವೇನು ಅವ್ರನ್ನೇನು ಟಾರ್ಗೆಟ್ ಮಾಡಿ ಬೇಯ್ತಿಲ್ಲ ಮತ್ತು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಟ್ರೋಲು ಮಾಡತ್ತಿಲ್ಲ ನಾ. ಫ್ರೆಂಡ್ಸ್ ಅವ್ರ ಒಳಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಡತ್ನ ಅಷ್ಟೇ. ವಿಡಿಯೋನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಮತ್ತು ವಿಡಿಯೋನ ನೀವು ಮಿಸ್ಯೂಸ್ ಮಾಡಬೇಡ್ರಿ. ನಮ್ಗೆ ಹಂಗೆ ಅಂದನು ನಾನು ಟಾರ್ಗೆಟ್ ಮಾಡ್ಯಾನು ಅಂತೇಳಿ ಹಂಗೆ ಅನ್ಕೋಬೇಡ್ರಿ. ಆಟ ಇನ್ಫಾರ್ಮೇಷನ್ ತೊಗೋತಲಾಗಿ ಈ ಒಂದು ವಿಡಿಯೋನ ನೋಡಿರಿ. ಫ್ರೆಂಡ್ಸ್ ವಿಷಯಕ್ಕೆ ಬರೋನು ಮೊದಲಿಗೆ ಬಂದುಬಿಟ್ಟು iOS ಅಂದ್ರೆ ಏನಪ್ಪ ಅಂತೇಳಿ ನನಗೆ ಕೇಳ್ಬೋದು ನೀವು. ಫ್ರೆಂಡ್ಸ್ ಇದೊಂದು ಸಿಸ್ಟಮ್. ಯಾವ ಥರ ಸಿಸ್ಟಮಪ್ಪ ಅಂದ್ರೆ, ಈಗ ನಾ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಾಗ ಈಗ ಹೆಂಗೆ ನಾ ಯೂಸ್ ಮಾಡತ್ತಲ್ಲ, ಈಗ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕಂತೇಳಿ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ನ ಕ್ಲಿಕ್ ಮಾಡೀನಿ. ಸ್ಕ್ರೀನ್ ರೆಕಾರ್ಡ್ ಓಪನ್ ಆಯ್ತು. ಈ ಒಂದು ಸ್ಕ್ರೀನ್ ರೆಕಾರ್ಡು ಐಕಾನ ಮತ್ತು ಈ ಒಂದು ಸಿಸ್ಟಮ್, ಈ ಒಂದು ರೆಕಾರ್ಡ್ ಆಗುವಂಥ ಸಿಸ್ಟಮ್ ಯಾವ ಥರ ಐತಿಲ್ಲ, ಈ ಒಂದು ಪ್ರೊಸೀಜರ್ನ ನಾವು ನಮ್ಮ ಒಂದು ಮೊಬೈಲ್ದಾಗ ಆಪ್ರೇಟಿಂಗ್ ಆಗಿ ನಾವು ನೋಡ್ತೀವಿ. ಇದು ಇವ್ರದ್ದಾದಂಥ ಒಂದು ಯೂನಿಕ್ ಆಗಿ ಇವ್ರನ್ನ ತೋರಿಸ್ತಾರೆ. ರೆಕಾರ್ಡ್ ಮಾಡೋದು, ರೆಕಾರ್ಡ್ ಆಗೋದು, ರೆಕಾರ್ಡಿಂಗ್ ಐಕಾನ ಎಲ್ಲನೂ ಇವ್ರದ ಒಂದು ಯೂನಿಕ್ನಾಗ ಇವ್ರು ತೋರಿಸ್ತಾರೆ. ಹಿಂಗೆ ಪ್ರತಿಯೊಂದು ಅಪ್ಲಿಕೇಶನ್ ಆಗಿರ್ಬೋದು, ಪ್ರತಿಯೊಂದು ಗ್ಯಾಲರಿ ಸಿಸ್ಟಮ್, ಈ ಮೊಬೈಲ್ ಓಪನ್ ಮಾಡೋದು, ಪವರ್ ಅಪ್ ಮಾಡೋದು, ಯಾವುದೋ ಒಂದು ಒಟ್ಟು ನಾವು ಹಿಂಗೆ ಯೂಸ್ ಮಾಡ್ತಿರ್ತೀವಿ. ಗೇಮ್ ಮಾಡೋದು ಬತ್ತು, ಹಿಂಗೆ ಒಟ್ಟು ಗ್ಯಾಲರಿ ಒಳಗೆ ಫೋಟೋಸ್ಗಳು ನೋಡೋದು ಬತ್ತು, ಆನ್ಲೈನ್ದಾಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನ ಓಪನ್ ಮಾಡೋದು, ಯೂಸ್ ಮಾಡೋದು ಬತ್ತು. ಹಿಂಗೆ ಆಪ್ರೇಟಿಂಗ್ ಸಿಸ್ಟಮ್ ಒಳಗೆ ಇವಕ್ಕೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಈ ಒಂದು ಸಿಸ್ಟಮ್ ಒಳಗೆ ನಾವು ಡೆವಲಪ್ ಮಾಡೋದು ಪ್ರತಿ ತಿಂಗಳಾಗಿರ್ಬೋದು, ಪ್ರತಿ 3 ತಿಂಗಳಾಗಿರ್ಬೋದು, ಒಟ್ಟು ಅವ್ರು ಅಪ್ಡೇಟ್ ಯಾವಾಗ ಕೇಳ್ತಾರಲ್ಲ ಅವಾಗೆಲ್ಲ ನಾವು ಡೆವಲಪ್ ಮಾಡ್ಕೊತ ಹೋಗಿರ್ತಾರೆ. ಅವನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗಿರ್ತಾರೆ. ಅವಾಗೆಲ್ಲ ಏನಾಕತ್ತಪ್ಪ ಅಂದ್ರೆ, ನೀವು ಗೊತ್ತಿರೋ ಹಂಗೆ ಈ ಒಂದು ಸಿಸ್ಟಮ್ನ ಡೆವಲಪ್ ಮಾಡೋಕತ್ತೇಳಿ ಈ ಒಂದು iOS ಈ ಒಂದು ಸಿಸ್ಟಮ. ಫ್ರೆಂಡ್ಸ್ ಈಗ ನೀವು iOS ಬಗ್ಗೆ ತಿಳ್ಕೊಂಡ್ರಿ, ಇದ್ರ ವರ್ಕ್ ಏನು ಅಂತ ಗೊತ್ತಾಯ್ತು. ಈಗ iOS ಲಾಂಗ್ ಫಾರ್ಮ್ ಏನು ಅಂತ ಕೇಳ್ಬೋದು. iOS ಲಾಂಗ್ ಫಾರ್ಮ್ ಏನಪ್ಪ ಅಂದ್ರೆ ಐಫೋನ್ ಆಪ್ರೇಟಿಂಗ್ ಸಿಸ್ಟಮ್ ಅಂದಂಗೆ. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸಲ ಹೇಳ್ತಾನು, iOS ಲಾಂಗ್ ಫಾರ್ಮ್ ನೀವು ಐಫೋನ್ ಯೂಸ್ ಮಾಡೋರಿಗೆ ಈ ಒಂದು ಲಾಂಗ್ ಫಾರ್ಮ್ ಗೊತ್ತಿರ್ಬೋದು, ಅಥವಾ ಹಂಗೆ ನಾಲ್ಕೇ ಸಲಾಗೆ ಈ ಒಂದು ವಿಡಿಯೋನ ನೋಡಿರಿ. ನೀವೇನು ಜಾಸ್ತಿ ಟಾರ್ಗೆಟ್ ಮಾಡ್ತಾನೆ ಅಂತ ತಿಳ್ಕೊಕ್ಕೆ ಹೋಗಬೇಡ್ರಿ. ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತಾನು, ಐಫೋನ್ ಆಪ್ರೇಟಿಂಗ್ ಸಿಸ್ಟಮ್ ಅಂತೇಳಿ ಇದು iOS ಲಾಂಗ್ ಫಾರ್ಮ. ಫ್ರೆಂಡ್ಸ್ ಐಫೋನ್ ಲಾಂಚ್ ಯಾವಾಗ ಆಯ್ತು? ಫ್ರೆಂಡ್ಸ್ ಈ ಒಂದು ಕಂಪ್ನಿ ಲಾಂಚ್ ಆಗಿದ್ದು 2007ರಾಗ. ಫ್ರೆಂಡ್ಸ್ ಐಫೋನ್ ಕಂಪ್ನಿ ಲಾಂಚ್ ಆಕೈತಿ. ಫ್ರೆಂಡ್ಸ್ ಇದಕ್ಕಿಂತ ಪೈಲಿ ಇತ್ತು ಇಲ್ಲೋ ಅಂತ ನಂಗೆ ಕೇಳಕ್ಕೆ ಹೋಗಬೇಡ್ರಿ. ಐಫೋನ್ ಕಂಪ್ನಿ ಇರ್ಬೋದು, ಆದರೆ ಐಫೋನ್ ಲಾಂಚ್ ಆಗೋತ ಬಂದದ್ದು 2007ರಿಂದ. ಫ್ರೆಂಡ್ಸ್ ಅದಕ್ಕೆ ಹೇಳತ್ನೋ ಇನ್ನೊಂದು ಸಲ ನಿಮ್ಗೆ ಕ್ಲಾರಿಟಿ ತಿಳ್ಕೊರಿ. ಮತ್ತು ನಿಮ್ಗೆ ಇನ್ನೊಂದು ಹೇಳಬೇಕು, ಐಫೋನ್ ಒಳಗೆ iOS ಅನ್ನೋ ಒಂದು ಆಪ್ಷನ್, iOS ಅನ್ನೋ ಒಂದು ಸಿಸ್ಟಮ್ನ ಯಾವಾಗ ಆ್ಯಡ್ ಮಾಡಿದ್ರು ಅಂತ ನನಗೆ ಕೇಳ್ಬೋದು. ಫ್ರೆಂಡ್ಸ್ 2017ರಾಗ ಈ ಒಂದು ಸಿಸ್ಟಮ್, ಈ ಒಂದು ಆಪ್ರೇಟಿಂಗ್ ಸಿಸ್ಟಮನ್ನು ಆ್ಯಡ್ ಮಾಡ್ತಾರೆ ಐಫೋನ್ದಾಗ. ಫ್ರೆಂಡ್ಸ್ ಎಷ್ಟು ಡಿಫ್ರೆನ್ಸ್ ಆಯಿತು? ಐಫೋನ್ ಬಂದು 10 ವರ್ಷಕ್ಕೆ 2017 ಅಂದ್ರೆ 2007ರಾಗ ಐಫೋನ್ ಕಂಪ್ನಿ ಬಂತು. 2017ರಾಗ iOS ಅನ್ನೋ ಒಂದು ಹೊಸ ಸಿಸ್ಟಮನ್ನು ಅವರು ಆಪ್ರೇಟಿಂಗ್ ಸಿಸ್ಟಮನ್ನು ಆ್ಯಡ್ ಮಾಡ್ತಾರೆ ಐಫೋನ್ದಾಗ. ಫ್ರೆಂಡ್ಸ್ ಇದ್ರ ಕೆಲಸ ಗೊತ್ತಾಯ್ತು, ಇದ್ರ ಒಂದು ಲಾಂಗ್ ಫಾರ್ಮ್ ಗೊತ್ತಾಯ್ತು, ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಯ್ತು. ಫ್ರೆಂಡ್ಸ್ ಇಷ್ಟು ಇನ್ಫಾರ್ಮೇಷನ್ ಕೊಡೋಂಗಿಲ್ಲ ನಾನು. ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಏನಾದ್ರು ಬೇಕಾದ್ರೆ ಕೇಳಿರಿ, ಕಮೆಂಟ್ ಮಾಡಿರಿ. ಇದೋ ಒಂದು ಕಂಪ್ನಿದು ಅಷ್ಟಲ್ಲ, ಪ್ರತಿಯೊಂದು ಕಂಪ್ನಿದು ನಾನು ಡೀಟೇಲ್ಸ್, ಅಪ್ಡೇಟ್, ಇನ್ಫಾರ್ಮೇಷನ್ ಪ್ರತಿಯೊಂದು ಹೇಳ್ತೀನಿ. ಫ್ರೆಂಡ್ಸ್ ನೀವು ಮಾಡಬೇಕಾಗಿದ್ದು ಕೆಲಸ ಇಷ್ಟ, ಬರೀ ಕಮೆಂಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಿಮ್ಮ ಕಂಟೆಂಟ್ ನೀವು ಏನು ಕಮೆಂಟ್ ಮಾಡಿರ್ತಿಲ್ಲ, ಕಮೆಂಟ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ನೀವು ಕೇಳಿದಂಥ ಕಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಇರ್ತಾವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳತ್ತೀನಿ.
ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೆ ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.